ನಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ಇರೋ ಲೆಕ್ಕಕ್ಕೆ ನಿಮ್ಗೆ ಜಾಸ್ತಿ ನಡೀತಾ ಇರೋದು ಟ್ರೆಂಡಿಂಗ್ ಅಲ್ಲಿ ಡ್ಯಾಶ್ ಕ್ಯಾಮ್ ಸರ್. ಇದು ಬೇಸ್ ವೇರಿಯಂಟ್ ವೆಹಿಕಲ್ ಇರುತ್ತೆ, ಅದ್ರಲ್ಲಿ ಸ್ಟೇರಿಂಗ್ ಅಲ್ಲಿ ಬಟನ್ ಕೊಟ್ಟಿರಲ್ಲ, ಸ್ಟೇರಿಂಗ್ ಲುಕ್ ಅಷ್ಟು ಚೆನ್ನಾಗಿರಲ್ಲ. ನಾವ್ ಈ ತರ ಸ್ಟೇರಿಂಗ್ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್. ಟಾಪ್ ಎಂಡ್ ವೆಹಿಕಲ್ ಸ್ಟೇರಿಂಗ್ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್. ರಿಪ್ಲೇಸ್ಮೆಂಟ್ 2 years ಏನಾದ್ರೂ ರಿಪ್ಲೇಸ್ಮೆಂಟ್ ಸರ್. 2 years ಒಂದ್ ದಿವಸ ಬ್ಯಾಲೆನ್ಸ್ ಇದ್ರು ರಿಪ್ಲೇಸ್ ಮಾಡ್ಕೊಡೋಣ ಸರ್. ಶರಣ್ರೆ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ನ್ಯೂ ZM ಕಾರ್ ಡಿಕೋರಿಗೆ ಬಂದಿನಿ. ಲಾಸ್ಟ್ ವಿಡಿಯೋ ಮಾಡಿದ್ದೆ ಆಲ್ಮೋಸ್ಟ್ ಒಂದು 4 to 5 months ಆಯ್ತು. ಇವಾಗ 23 ಮುಗಿತು, 24 ಹೋಗ್ತಿದೀವಿ ನಾವು. ಸೊ ಇವಾಗ ನೋಡ್ಬೋದು ತುಂಬಾ ಕಾರ್ ಆಕ್ಸೆಸರೀಸ್ ನಿಮ್ಗೆ ಹೊಸದು ಎಲ್ಲ ಸ್ಟಾಕ್ಸ್ ಎಲ್ಲ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ಕಾಲ್ ಮಾಡಿದ್ರು, ಸರ್ ಸ್ಟಾಕ್ಸ್ ಬಂದಿದೆ, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕಸ್ಟಮರ್ಗೆ ಗಾಡಿ ಇದು ಕಾರ್ ಆಕ್ಸೆಸರೀಸ್ ಕೊಡೋಣ ಅಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಕಸ್ಟಮರ್ ಬಂದ್ಬಿಟ್ಟು ಅಂಡ್ 30 to 40% ಡಿಸ್ಕೌಂಟ್ ಅಲ್ಲಿ ನಾವು ಕೊಡ್ತಿದೀವಿ ಸರ್. ಬಂದ್ಬಿಟ್ಟು ಒಂದು ವಿಡಿಯೋ ಮಾಡೋಣ, ಕಸ್ಟಮರ್ಗೆ ಹೆಲ್ಪ್ ಆಗಲಿ, ಯಾರು ನೋಡ್ತಿರೋರಿಗೆ. ಕಾರು ಮಿಡ್ ವೇರಿಯಂಟ್ ಇಂದ ಕಾರ್ ತಗೊಂಡು ಹೈ ವೇರಿಯಂಟ್ ಮಾಡ್ಕೊಡ್ತೀವಿ ಸರ್ ಅಂತ ಹೇಳಿದ್ರು. ಸರ್ ನಾ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಯ್ತು ಸರ್. ಮತ್ತೊಂದು ನಿಮ್ಮ ಇನ್ಸ್ಟಾಗ್ರಾಮ್ ಚೆನ್ನಾಗಿ ನಡೀತಿದೆ ಸರ್, ಒಳ್ಳೇದಾಗ್ಲಿ ಸರ್. ನ್ಯೂ ZM ಕಾರ್ ಡಿಕೋಡರ್ ಅಡ್ರೆಸ್ ಹೇಳೋದಾದ್ರೆ ಸರ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಇದು JC ರೋಡ್ ಭಾರತ್ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಇರೋದು. ನಮ್ಮ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ನೀವು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಾವೇ ಲೊಕೇಶನ್ ಹಾಕ್ಬಿಡ್ತೀವಿ ಸರ್. ನೋಡಬಹುದು ನೀವು ಪ್ರಾಡಕ್ಟ್ಸ್ ಈಗ ತೋರಿಸ್ಕೊಡ್ತೀನಿ. ಇದು ಡ್ಯಾಶ್ ಕ್ಯಾಮ್, ರಿಕಾರ್ಡಿಂಗ್ ಕ್ಯಾಮ್ ಬರುತ್ತೆ. ನಮ್ಮ ಟ್ರಾಫಿಕ್ ಅಲ್ಲಿ ಇಲ್ಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸೋರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಇದು ಇನ್ಸ್ಟಾಲ್ ಮಾಡಿಸಿದ್ರೆ ಫಿಟ್ಟಿಂಗ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಒರಿಜಿನಲ್ OEM ಫಿಟ್ಟಿಂಗ್ ಬರುತ್ತೆ, ಕ್ವಾಲಿಟಿ ಕೂಡ ಹೆವಿ ಇರುತ್ತೆ. ಇದು ಇಷ್ಟು ಬಿಗ್ ಸೈಜ್ ಬೇಡ ಅಂತ ಹೇಳಿದ್ರೆ ಸ್ಮಾಲ್ ಸೈಜ್ ಡ್ಯಾಶ್ ಕ್ಯಾಮ್ ಕೂಡ ಅವೈಲೇಬಲ್ ಇದೆ ಸರ್. ಪ್ರೈಸ್ ಕೂಡ ರೀಸನಬಲ್ ಇರುತ್ತೆ. ಅದಾದ ನಂತರ ಆಂಡ್ರಾಯ್ಡ್ ಸಿಸ್ಟಮ್ ನೋಡಬಹುದು ಸರ್. ಆಂಡ್ರಾಯ್ಡ್ ಸಿಸ್ಟಮ್ ನಾನು ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಸರ್, ಈ ಎಕ್ಸಸರೀಸ್ ಡ್ಯಾಶ್ ಕ್ಯಾಮ್ ಡಿವೈಸ್ ಏನಿದೆಯಲ್ಲ ಸರ್, ಇದು ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತೀನಿ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಅಂತಲ್ಲ, ಎಲ್ಲೇ ಹೋದ್ರು ಅದು ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ. ಇವಾಗ ನೀವು ಒಂದು ಕಾರ್ಗೆ ಬೇಕಾದ್ರೆ, ಯಾಕಂದ್ರೆ ಇದು ಯಾವ ತರ ಏನು ಅಂತ ಹೇಳಕ್ ಆಗೋದಿಲ್ಲ ಅಲ್ಲ ಸರ್. ಹೌದು ಸರ್. ಡ್ರೈವ್ ಮಾಡ್ತೀವಿ, ಹಿಂದ್ಗಡೆಯಿಂದ ಯಾರಾದ್ರೂ ಬಂದ್ರೆ ನಿಂದೆ ತಪ್ಪು. ಸೊ ಅದಕ್ಕೆ ಅದು ಒಂದ್ ಹಾಕ್ಸ್ಕೊಂಡ್ರೆ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ, ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ನಾನು ಯಾರು ವಿಡಿಯೋ ನೋಡ್ತೀರಾ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಆಗಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ನನ್ನ ಸಜೆಷನ್ ಅನ್ನೋಕ್ಕಿಂತ ಎಲ್ಲಾರ ಸಜೆಷನ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋದಾದ್ರೆ ಸರ್, ಯೂತ್ ಗೆ ಬೇಕಾರೋ ಸಿಸ್ಟಮ್ ಇರುತ್ತೆ ಸರ್, ಮ್ಯೂಸಿಕ್ ಸಿಸ್ಟಮ್. ಆಂಡ್ರಾಯ್ಡ್ ಸಿಸ್ಟಮ್ ಸರ್. ಇದು ಆಂಡ್ರಾಯ್ಡ್ ಸಿಸ್ಟಮ್, ಫ್ರೇಮ್, ಕ್ಯಾಮ್ರಾ ಒಂದು ಕಿಟ್ ರೇಟ್ ಅಲ್ಲಿ ಕೊಡೋಣ ಸರ್. ಕಾಂಬೋ ಆಫರ್ ಅಲ್ಲಿ ಕೊಡೋಣ. 7500 ಗೆ ಫ್ರೇಮ್, ಕ್ಯಾಮ್ರಾ, ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಎಲ್ಲಾ ಕಾರ್ಗೆ ಬರುತ್ತಾ ಸರ್? ಎಲ್ಲಾ ಕಾರ್ಗೆ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್. ಎನಿ ಕಾರ್ ಸರ್. ಯಾವ್ದಾದ್ರು ಗಾಡಿದು ರೇರ್ ಫ್ರೇಮ್ಸ್ ಇದ್ರೆ ಅದಕ್ಕೊಂದು 500-1000 ಎಕ್ಸ್ಟ್ರಾ ಆಗುತ್ತೆ. ರೆಗ್ಯುಲರ್ ಎಲ್ಲಾ ವೆಹಿಕಲ್ಗೂ ಅದೇ ರೇಟ್ ಇರುತ್ತೆ ಸರ್. ಅದಾದ ನಂತರ ಇದ್ರಲ್ಲಿ ಏನಾದ್ರು ಸ್ಪೀಕರ್ ಇನ್ಕ್ಲೂಡ್ ಮಾಡ್ತೀರಾ? 4 door ಅಲ್ಲಿ ಸ್ಪೀಕರ್ ಬೇಕಾ? 10,000 ಕೊಡೋಣ ಸರ್. 4 door ಸ್ಪೀಕರ್ ಜೊತೆ. ಓಕೆ, ಇದು ಕಾಂಬೋದಲ್ಲಿ ಇನ್ಕ್ಲೂಡ್ ಆಗಿ 10,000 ಕೊಡೋಣ ಸರ್. ಓಕೆ, ಹಂಗೆ ನೆಕ್ಸ್ಟ್ ಬರೋದಾದ್ರೆ ಸರ್, ಈಗ ಬೇಸ್ ವೇರಿಯಂಟ್ ವೆಹಿಕಲ್ ಇರುತ್ತೆ, ಅದ್ರಲ್ಲಿ ಸ್ಟೇರಿಂಗ್ ಅಲ್ಲಿ ಬಟನ್ ಕೊಟ್ಟಿರಲ್ಲ, ಸ್ಟೇರಿಂಗ್ ಲುಕ್ ಅಷ್ಟು ಚೆನ್ನಾಗಿರಲ್ಲ. ನಾವ್ ಈ ತರ ಸ್ಟೇರಿಂಗ್ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್. ಟಾಪ್ ಎಂಡ್ ವೆಹಿಕಲ್ ಸ್ಟೇರಿಂಗ್ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಹಬ್ ಕಪ್ಲರ್ ಟು ಕಪ್ಲರ್ ಇನ್ಸ್ಟಾಲ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ವೈರಿಂಗ್ ಮಾಡೋ ತರ ಇರಲ್ಲ. ಸ್ಟೇರಿಂಗ್ ಬಟನ್ಸ್ ಕಂಟ್ರೋಲಿಂಗ್ ಯಾವುದೇ ವೈರಿಂಗ್ ಕೂಡ ಮಾಡೋ ತರ ಇರಲ್ಲ. ಕ್ವಾಲಿಟಿ ಕೂಡ ಹೆವಿ ಇರುತ್ತೆ ಸರ್. ಅದಾದ ನಂತರ ಸರ್, ಇದು OEM ಫಿಟ್ಟಿಂಗ್ ಮಿರರ್ಸ್ ಸರ್. ಇದು ಹೋಗೋಕ್ಕಿಂತ ಮುಂಚೆ ಸರ್, ಇದನ್ನ ನಾನು ಒಂದು ಕ್ವಶನ್ ಕೇಳ್ತೀನಿ. ಈ ಏನಿದೆಯಲ್ಲ ಸರ್, ಇದು ಸ್ಟೇರಿಂಗ್ ಎಲ್ಲ ಇದು ಎಲ್ಲಾ ಕಾರ್ಗೆ ಅಪ್ಲಿಕೇಬಲ್ ಆಗುತ್ತೆ ಹೆಂಗೆ ಸರ್? ಕೆಲವು ಕಾರ್ಗೆ ಸರ್, ಲೋವರ್ ಬೇಸ್ ವೇರಿಯಂಟ್ ವೆಹಿಕಲ್ ಐತಲ್ಲ, ಅದಕ್ಕೆ ಟಾಪ್ ಎಂಡ್ ಅಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತಲ್ಲ, ಆ ವೆಹಿಕಲ್ ಗೆಲ್ಲ ಮಾಡಬಹುದು. ಏನೇ ಇನ್ಫಾರ್ಮೇಶನ್ ಬೇಕಂದ್ರೆ ಕೆಳಗಡೆ ಕೊಟ್ಟರೆ ನಂಬರ್ ಕಾಲ್ ಮಾಡಿ ಹೇಳಿ, ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಡೈರೆಕ್ಟ್ ಆಗಿ ವಿಸಿಟ್ ಆದ್ರೆ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ನಿಮ್ಗೆ ಇರುತ್ತೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಹೋಗೋದಾದ್ರೆ ಏನಿದೆ ಸರ್, ಇದು ಒರಿಜಿನಲ್ OEM ಫಿಟ್ಟಿಂಗ್ ಮಿರರ್ ಸರ್. ಎಷ್ಟೋ ಗಾಡಿಗಳಲ್ಲಿ ಮ್ಯಾನ್ಯುಯಲ್ ಮಿರರ್ ಇರುತ್ತೆ, ಕೈಯಿಂದ ಕ್ಲೋಸ್ ಮಾಡೋ ತರ ಇರುತ್ತೆ. ಈ ಮಿರರ್ ನಾವು ಇನ್ಸ್ಟಾಲ್ ಮಾಡಿರ್ತೀವಿ ಸರ್. ಇದು ಪವರ್ ಮೋಟರ್ ಮಿರರ್. ಇದು ನೀವು ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ನೀವು ಲಾಕ್ ಮಾಡ್ಲಿಲ್ಲ ಅಂದ್ರೂ ಇನ್ಸೈಡ್ ಇಂದ ನಾವು ಸ್ವಿಚ್ ಕೂಡ ಕೊಟ್ಟಿರ್ತೀವಿ. ಈ ಸ್ವಿಚ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಕ್ಲೋಸ್ ಆಗುತ್ತೆ. ಇದ್ರಲ್ಲಿ ಅಡ್ಜಸ್ಟ್ ಕೂಡ ಮಾಡಬಹುದು ಸರ್. ನಿಮ್ಗೆ ಯಾವ ರೀತಿ ಬೇಕು, ರೈಟ್ ಲೆಫ್ಟ್, ಒರಿಜಿನಲ್ OEM ಫಿಟ್ಟಿಂಗ್ ಕಂಪ್ನಿಲಿ ಟಾಪ್ ಎಂಡ್ ಅಲ್ಲಿ ಕೊಟ್ಟಿರ್ತಾರಲ್ಲ ಸರ್, ಆ ತರ ಅಡ್ಜಸ್ಟ್ಮೆಂಟ್ ಕೂಡ ಮಾಡಬಹುದು ಸರ್. ಓಕೆ, ಹಂಗೆ ನೆಕ್ಸ್ಟ್ ಇದು ಸರ್, ಇದು ಒರಿಜಿನಲ್ ಆಮ್ರೆಸ್ಟ್ ಸರ್. ಇದು ಕಂಪ್ನಿ OEM ಫಿಟ್ಟಿಂಗ್ ಆಮ್ರೆಸ್ಟ್. ಬ್ಯಾಕ್ ಸೈಡ್ AC ವಿಂಡ್ಸ್ ಜೊತೆ ಬರುತ್ತೆ ಸರ್. ನಿಮಗೆ AC ವಿಂಡ್ಸ್ ಜೊತೆ ಬರುತ್ತೆ, ಸ್ಪೇಸು ಕೂಡ ಇರುತ್ತೆ ಸರ್. ಇದರಲ್ಲಿ ಆಮ್ರೆಸ್ಟ್ ನೋಡಬಹುದು ನೀವು. ಸೇಮ್ ಕಂಪ್ನಿ ಫಿಟೆಡ್ ಏನ್ ಆಮ್ರೆಸ್ಟ್ ಇರುತ್ತೆ ಅದೇ ತರ ಒಳಗಡೆ ಸ್ಪೇಸು ಕೂಡ ಇರುತ್ತೆ. ಎಲ್ಲ ಫಿಟ್ಟಿಂಗ್ OEM ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಸರ್ ಇದು ಆಮ್ರೆಸ್ಟ್. ಓಕೆ ಸರ್, ಇದಕ್ಕೆ USB ಚಾರ್ಜರ್ ಒಂದು ಬರುತ್ತಲ್ಲ ಸರ್, ಇನ್ಕ್ಲೂಡ್ ಆಗಿರುತ್ತೆ. ಹಂಗೆ ನೆಕ್ಸ್ಟ್ ಯಾವ್ದು ಇದೆ ಸರ್? ಸರ್, ನೆಕ್ಸ್ಟ್ ನಿಮ್ಗೆ ನಿಮ್ ವೆಹಿಕಲ್ ಅಲ್ಲಿ ಪವರ್ ಕಮ್ಮಿ ಇರುತ್ತೆ, ನೀವು ಫಾಗ್ ಲ್ಯಾಂಪ್ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತ ಇದ್ದೀರಾ, LED ಇನ್ಸ್ಟಾಲ್ ಮಾಡಿಸ್ಬೇಕು ಅಂತ ಇರ್ತೀರಾ. ಫಾಗ್ ಲ್ಯಾಂಪ್ ನೋಡಬಹುದು ನೀವು. ಹೈ ಪವರ್ ಫಾಗ್ ಲೈಟ್. ಇದು 3 ಕಲರ್ ಬರುತ್ತೆ ಸರ್. ಇದರಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಪೂರ್ತಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಬಾರ್ದು, ವಿತ್ ಇನ್ಸ್ಟಾಲೇಷನ್ ಜೊತೆ ಮಾಡ್ಕೊಡ್ತೀನಿ ಸರ್. ಓಕೆ, ಅದಾದ ನಂತರ ನೋಡಿ ಸರ್, ಹೆಡ್ಲೈಟ್ ಬಲ್ಬ್ ಸರ್. ಇದು ಹೆಡ್ಲೈಟ್ ಬಲ್ಬ್. ಎಷ್ಟೋ ಜನ ಫಾಗ್ ಲ್ಯಾಂಪ್ ಬೇಡ, ನಮಗೆ ಹೆಡ್ಲೈಟ್ ಬಲ್ಬ್ ಅಲ್ಲೇ ಪವರ್ ಬಲ್ಬ್ ಬೇಕು ಅಂತಾರೆ ಸರ್. ನಿಮ್ದು ಕಂಪ್ನಿಯಿಂದ ಕೊಡೋದು 55 ವಾಟ್ಸ್ ಸರ್.
55 to 60 ವಾಟ್ಸ್ ಕೊಡೋದು. ಇದು ನಾವು ಇನ್ಸ್ಟಾಲ್ ಮಾಡೋದು 150 to 220 ವಾಟ್ಸ್ ಇರುತ್ತೆ ಸರ್. ಇದು ಇನ್ಸ್ಟಾಲೇಷನ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಪ್ರೈಸ್ ಕೂಡ ಹೆವಿ ಇರುತ್ತೆ, ರೀಸನಬಲ್ ಇರುತ್ತೆ. ನಿಮ್ಗೆ 2 years ರಿಪ್ಲೇಸ್ಮೆಂಟ್ ವಾರಂಟಿ ಕೂಡ ಕೊಡ್ತೀವಿ ಸರ್. ರಿಪ್ಲೇಸ್ಮೆಂಟ್ 2 years ಏನಾದ್ರೂ ರಿಪ್ಲೇಸ್ಮೆಂಟ್ ಸರ್. 2 years ಒಂದ್ ದಿವಸ ಬ್ಯಾಲೆನ್ಸ್ ಇದ್ರು ರಿಪ್ಲೇಸ್ ಮಾಡ್ಕೊಡೋಣ ಸರ್. ಓಕೆ, ಹಂಗೆ ನೆಕ್ಸ್ಟ್ ಯಾವ್ದಿದೆ ಸರ್? ಸರ್ ಅದಾದ ನಂತರ ನೋಡಿ ಸರ್, ಡೋರ್ ಆಂಬಿಯಂಟ್ ಲೈಟ್. ಈಗ ಜಾಸ್ತಿ ನಡೀತಾ ಇರೋದು ಡೋರ್ ಆಂಬಿಯಂಟ್ ಲೈಟ್. ಆಂಬಿಯಂಟ್ ಲೈಟ್ ನಾನು ತೋರಿಸ್ಕೊಡ್ತೀನಿ. ಇದು ಯಾವ ರೀತಿ ಐತಂತ. ಇದು ಆಂಬಿಯಂಟ್ ಲೈಟ್ ನೀವು ನೋಡ್ಬೋದು. ಇದು ಸ್ಟ್ರಿಪ್ ತರ ಬರುತ್ತೆ. ಇದು ಇನ್ಸ್ಟಾಲ್ ಆದ್ರೆ ಗಾಡಿಲಿ ಇನ್ಸ್ಟಾಲ್ ಮಾಡಿರೋ ತರಾನೇ ಕಾಣಿಸಲ್ಲ. ನೀವು ಆಫ್ ಮಾಡಿದ್ರೆ, ಆನ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದ್ರ ಲೈಟ್ ಇನ್ಸ್ಟಾಲ್ ಆಗಿದೆ ಅಂತ. ಇದು ನಿಮ್ಗೆ ಇದು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ಈಗ ತೋರಿಸಿರೋ ಎಲ್ಲಾ ಆಕ್ಸೆಸರೀಸ್ ನೀವೇನಾದ್ರೂ ಇನ್ಸ್ಟಾಲ್ ಮಾಡಿಸ್ಬೇಕಂದ್ರೆ ಡೋರ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಸರ್. ನಿಮ್ ಮನೆ ಹತ್ರ ಕೂಡ ಬಂದು ನಾವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್. ಮತ್ತೊಂದು ಕ್ವಶನ್ ಇದೆ ಸರ್, ಆಂಬಿಯಂಟ್ ಲೈಟ್ ಅಲ್ಲಿ ಮಲ್ಟಿಪಲ್ ಕಲರ್ ಆಪ್ಷನ್ಸ್ ಇರುತ್ತೆ ಸರ್. ಇದು ವಿತ್ ಆಪಲ್ ಕಂಟ್ರೋಲ್ ಆಗುತ್ತೆ. 150 ಮೋಡ್ಸ್ ಇರುತ್ತೆ ಸರ್. 150 ಮೋಡ್ಸ್ ಚೇಂಜ್ ಮಾಡಬಹುದು ನೀವು. ಮ್ಯೂಸಿಕ್ ಲೆಕ್ಕಕ್ಕೂ ಕೂಡ ನಿಮ್ಗೆ ಬರುತ್ತೆ. ಓಕೆ, ಇದ್ರಲ್ಲಿ ಎಲ್ಲಾದ್ರಲ್ಲೂ ಬರುತ್ತೆ. ಓಕೆ, ಹಂಗೆ ಇನ್ನು ಸರ್ ಅದಾದ ನಂತರ ಈಗ ಮ್ಯೂಸಿಕ್ ಲವರ್ಸ್ ಇರ್ತಾರೆ, ಅವ್ರಿಗೆ ಮ್ಯೂಸಿಕ್ ಸಿಸ್ಟಮ್ ಜಾಸ್ತಿ ಕೇಳೋ ಇಷ್ಟ ಇರುತ್ತೆ. JBL ಸ್ಪೀಕರ್ಸ್ ನೋಡಬಹುದು ಸರ್ ನೀವು. ಒಳ್ಳೆ ರೇಟ್ ಅಲ್ಲಿ ಹಾಕೊಡ್ತೀನಿ JBL ಸ್ಪೀಕರ್. ಅದಾದ ನಂತರ ನಿಮ್ಗೆ ಆಂಪು ಊಫರ್, ವೈರಿಂಗ್ ಕಿಟ್, ಬಾಕ್ಸ್, ಫಿಟ್ಟಿಂಗ್ ಒಂದು ಒಳ್ಳೆ ಕೋಂಬೋ ಆಫರ್ ಅಲ್ಲಿ ಕೊಡ್ತೀನಿ ಸರ್. ರೇಟ್ ಹೇಳಕ್ ಹೋಗಲ್ಲ, ಎಂತಂದ್ರೆ ಸೋನಿ ರೇಟ್ ಇವತ್ತಿರೋದ್ ನಾಳೆ ಇರಲ್ಲ. ರೇಟ್ ಹೇಳಕ್ ಹೋಗಲ್ಲ. ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ ಒಳ್ಳೆ ರೇಟ್ ಅಲ್ಲಿ ನಾನು ಹಾಕೊಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ರೇಟ್ ಅಲ್ಲೇ ಹಾಕೊಡ್ತೀನಿ ಸರ್. ಹಂಗೆ ನೆಕ್ಸ್ಟ್ ಇರೋದು ಸರ್? ಸರ್ ನಾನು ನೆಕ್ಸ್ಟ್ ಸೀಟ್ ಕವರ್ಸ್ ತೋರಿಸ್ತೀವಿ ಸರ್. ಸೀಟ್ ಕವರ್ಸ್ ಅಲ್ಲಿ ನಿಮ್ಗೆ ಕ್ವಾಲಿಟೀಸ್ ಬೇರೆ ಕ್ವಾಲಿಟೀಸ್ ತೋರಿಸ್ತೀನಿ. ನನ್ನ ಹತ್ರ 25 ಮೆಟೀರಿಯಲ್ಸ್ ಅವೈಲೇಬಲ್ ಐತೆ. ಸೀಟ್ ಕವರ್ ಫಿನಿಶಿಂಗ್ ನೋಡಬಹುದು. ಇದು ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಸರ್. ಇದು ಓಕೆ, ನಾವೇ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಗಿಟಿಂಗ್ ಎಲ್ಲ ನಾವೇ ಮಾಡೋದು ಸರ್. ಎರ್ಟಿಗಾ ವೆಹಿಕಲ್ ಗೆ ನಾವು ಸೀಟ್ ಕವರ್ ಕೂಡ ಇನ್ಸ್ಟಾಲ್ ಮಾಡ್ತಾ ಇದೀವಿ ನೋಡಬಹುದು. ಇದು ಡಬಲ್ ಫಾರ್ಮ್ ಡಬಲ್ ಸ್ಟಿಚಿಂಗ್ ಸರ್. ಫಿಟ್ಟಿಂಗ್ ಈಗ ಸ್ಟಾರ್ಟ್ ಆಗಿರೋದು, ಫಿಟ್ಟಿಂಗ್ ಮಾಡ್ತಾ ಇದ್ರೆ ನೀವು ನೋಡಬಹುದು. ಫಿನಿಶಿಂಗ್ ಯಾವ ರೀತಿ ಐತೆ ಅಂತ. ಟೋಟಲ್ ಡಬಲ್ ಫಾರ್ಮ್ ಇರುತ್ತೆ ಸರ್. ಎಲ್ಲೂ ರಿಂಕಲ್ಸ್ ಬರಲ್ಲ, ಲೂಸ್ ಬರಲ್ಲ. ಇದು ಇನ್ನೂ ಫಿಟ್ಟಿಂಗ್ ಮಾಡ್ತಾ ಇರೋದು. ಫಿಟ್ಟಿಂಗ್ ಕಂಪ್ಲೀಟ್ ಆದ್ಮೇಲೆ ಕೂಡ ನಾನು ತೋರಿಸ್ತೀನಿ ಸರ್. ಇದು ಹೆಡ್ಲೈಟ್ ಬಫಿಂಗ್ ಕೂಡ ಮಾಡಿದೀವಿ ಸರ್. ಇದು ಫುಲ್ ಬಫಿ ಇದಾಗಿತ್ತು. ನೀವು ಫಿನಿಶಿಂಗ್ ನೋಡಬಹುದು ಯಾವ ರೀತಿ ಬಂದಿದೆ ಅಂತ. ಬಫಿಂಗ್ ಆದ್ಮೇಲೆ ನಿಮ್ಗೆ ಹೊಸ ಹೆಡ್ಲೈಟ್ ಯಾವ ರೀತಿ ಇರುತ್ತೆ ಆ ರೀತಿ ಬರುತ್ತೆ ಸರ್. ಇದು ಬಫಿಂಗ್ ಕೂಡ ಮಾಡಿದೀವಿ. ಇದ್ರಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇನ್ಸ್ಟಾಲ್ ಆಗಿದೆ. ತೋರಿಸ್ಕೊಡ್ತೀನಿ ನೋಡಬಹುದು ನೀವು. ಇದರಲ್ಲಿ 7 inches ಗ್ಯಾಪ್ ಇದ್ದಿದ್ದು. ಇದರಲ್ಲಿ ನಾವು 10 inches ಆಂಡ್ರಾಯ್ಡ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದೀವಿ ಸರ್. ಅದಾದ ನಂತರ ಇದರಲ್ಲಿ AHD ರಿವರ್ಸ್ ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಮಾಡಿದೀವಿ. ಕ್ಯಾಮ್ರಾ ಕ್ಲಾರಿಟಿ ಕೂಡ ನೀವು ನೋಡಬಹುದು ಯಾವ ರೀತಿ ಐತೆ ಅಂತ. ಕ್ಯಾಮ್ರಾ ಕ್ಲಾರಿಟಿ AHD ಸಪೋರ್ಟಬಲ್ ವಿತ್ ಗೈಡ್ ಲೈನ್ ಬರುತ್ತೆ ಸರ್. ನಿಮಗೆ ಗೈಡ್ ಲೈನ್ ಬೇಕಿದ್ರೆ ಗೈಡ್ ಲೈನ್ ಕೂಡ ಆನ್ ಮಾಡ್ಕೋಬಹುದು ಸರ್. ಕ್ವಾಲಿಟಿ ಕೂಡ ಫುಲ್ ಹೆವಿ ಬರುತ್ತೆ ಸರ್. ನೀವು ಏನು ನೋಡಂಗಿಲ್ಲ. 1 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಇರುತ್ತೆ ಸರ್. ಅದಕ್ಕೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸರ್ ನಿಮಗೆ. ಓಕೆ, ನೋಡಬಹುದು ಕ್ಯಾಮ್ರಾ ಕ್ಲಾರಿಟಿ ಯಾವ ತರ ಇದೆ ಅಂತ. AHD ಸಪೋರ್ಟಬಲ್ ಸರ್. ಅದು ಪಾರ್ಕಿಂಗ್ ಕೂಡ ನೋಡಬಹುದು ಸರ್. ಅಂಗಡಿಯಲ್ಲಿ ಯಾವ ರೀತಿ ಐತೆ ಅಂತ. ಗಾಡಿಗಳು ನಿಲ್ಸಿ ಇನ್ಸೈಡ್ ನಿಲ್ಸಿ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ. ವರ್ಕ್ ಎಲ್ಲ ನೋಡಬಹುದು ನೀವು ಯಾವ ತರ ಐತೆ ಅಂತ. ವರ್ಕ್ ಎಲ್ಲಾ ಗಾಡಿಗಳಲ್ಲೂ ರನ್ನಿಂಗ್ ಇದೆ. ಈಗ ಆ ಗಾಡಿಲಿ ಕೂಲಿಂಗ್ ಪೆಪ್ಪರ್ ಕೂಡ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಎನಿ ಒನ್ ಆಕ್ಸೆಸರೀಸ್ ಸರ್, ಏನೇ ಆಕ್ಸೆಸರೀಸ್ ಬೇಕಿದ್ರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್. ಒಳ್ಳೆ ರೇಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಪ್ರತಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಆ ತರ ರೇಟ್ ಕೊಡ್ತೀನಿ ಸರ್. ಸೊ ನೋಡಬಹುದು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಡೈರೆಕ್ಟ್ ಆಗಿ ವಿಸಿಟ್ ಆಗಿ ನಿಮ್ ಕಾರ್ನ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಇದೆ ಒಂದೇ ಒಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ. ಬಂದ್ಬಿಟ್ಟು ಮಾತಾಡಿ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಚೆಕ್ ಮಾಡಿ ಸರ್. ನೀವು 2-3 ಕಡೆ ಚೆಕ್ ಮಾಡಿ. ರೇಟ್ ಕಮ್ಮಿ ನಮ್ಮ ಹತ್ರ ಇದ್ರೆ ನಮ್ಮ ಹತ್ರ ಬಂದ್ ಮಾಡಿಸಿ ಸರ್. ಓಕೆ.